ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಚಿಕನ್ ಬಿರಿಯಾನಿ ಸಿಂಪಲ್ ಆಗಿರಬೇಕು ಮತ್ತು ಅಷ್ಟೇ ರುಚಿಕರವಾಗಿರಬೇಕು ಅಂತ ಅಂದರೆ ನೀವು ಈ ವಿಧಾನದಲ್ಲಿ ಒಂದ್ಸಲ ಚಿಕನ್ ಬಿರಿಯಾನಿ ಟ್ರೈ ಮಾಡಿ. ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ರುಚಿಕರವಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 3 ಗೆಂಡೆ ಬೆಳ್ಳುಳ್ಳಿ, ಮೀಡಿಯಮ್ ಸೈಜು 3 ಗೆಂಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಬಂದು ಅರ್ಧ kg ಹಾಕೋವಷ್ಟು ಚಿಕನ್ ಬಿರಿಯಾನಿಗೆ ರೆಡಿ ಆಗ್ತಾ ಇರುವಂಥ ಮಸಾಲೆ. ಒಂದು ಚಿಕ್ಕ ಸೈಜು 3 ಗೆಂಡೆ ಬೆಳ್ಳುಳ್ಳಿ, ಹಾಗೆ ಒಂದು 3 ಇಂಚ್ ಆಗುವಷ್ಟು ಶುಂಠಿ, ಖಾರಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 2 ಪೀಸ್ ಆಗುವಷ್ಟು ಚಕ್ಕೆನ ಹಾಕ್ಕೊಳ್ಳೋಣ. ಬರೀ ಚಕ್ಕೆ ಮಾತ್ರ ಹಾಕ್ಕೊಳ್ಳಿ ಘಮಕ್ಕೋಸ್ಕರ. ಹಾಗೆ ಒಂದು ಅರ್ಧ ಹಿಡಿ ಹಾಕುವಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿ ಹಾಕುವಷ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ. ಈರುಳ್ಳಿ ಎಲ್ಲ ಏನು ಹಾಕೋದು ಬೇಡ. ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಒಂದು ಮೀಡಿಯಮ್ ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ. ಇದು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನೂ ಕೂಡ ರೆಡಿ ಆಯಿತು. ಈ ರೀತಿ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡಿ ಮಾಡೋದ್ರಿಂದ ನಾವು ಮಾಡುವಂಥ ಬಿರಿಯಾನಿಗೆ ಒಂದೊಳ್ಳೆ ಕಲರು, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಆ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಚಿಕನ್ ತೋರಿಸ್ತಾ ಇದ್ದೀನಿ. ಚಿಕನ್ ಬಂದು ಬೈಲಾರ್ ಕೋಳಿ ಚಿಕನ್ನು, ಅರ್ಧ kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ತಾನೇ ನಾವು ಗ್ರೈಂಡ್ ಮಾಡಿದಂಥ ಗ್ರೀನ್ ಮಸಾಲ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಉಳಿದ ಮಸಾಲೆನ ಹಾಗೆ ಒಂದು ಸೈಡಲ್ಲಿ ಇಡೋಣ. 2 ಸ್ಪೂನು ಆ ಗ್ರೀನ್ ಮಸಾಲನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಖಾರಕ್ಕೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಇದೆ, ಹಂಗಾಗಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಒಂದು ಅರ್ಧ ಓಳು ನಿಂಬೆ ರಸನ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೊಸರು ಹಾಕ್ತಾ ಇರೋದ್ರಿಂದ ಬಿರಿಯಾನಿಗೆ ನಿಂಬೆ ರಸ ಎಲ್ಲ ಏನೂ ಹಾಕ್ತಾಯಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿ ಒಂದು 15 ನಿಮಿಷನೋ 20 ನಿಮಿಷನೋ ಒಂದು ಪಾತ್ರೆ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ. ಈ ರೀತಿ ಮಾಡೋದ್ರಿಂದ ಚಿಕನ್ನಿಗೆ ಉಪ್ಪು ಖಾರ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ಇಷ್ಟೇ. ಇದು ಚಿಕ್ಕದಾಗಿ ಮ್ಯಾರಿನೇಟು ಕೂಡ ಮಾಡಾಯಿತು. ಇವಾಗ ನೆಕ್ಸ್ಟು ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ 2 ಸ್ಪೂನು ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ತುಪ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಈ ಪಲಾವ್ ಸ್ಪೈಸಸ್ಗಳನ್ನ ಹಾಕೋಣ. ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸ್ಟಾರು, ಮೊಗ್ಗು, ಸ್ವಲ್ಪ ಸೋಂಕಾಳು, 1-2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಕಲ್ಲು ಮತ್ತು ಈ ಕಸ್ತೂರಿ ಮೇಥಿ ಎರಡನ್ನ ಬಿಟ್ಟು ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಅದೆರಡನ್ನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಂದು 3 ಈರುಳ್ಳಿ, ಮೀಡಿಯಮ್ ಸೈಜು 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ನಾವು ಸ್ವಲ್ಪ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ಈ ಬಿರಿಯಾನಿಗೆ ಮಾತ್ರ ಈರುಳ್ಳಿ ಬ್ರೌನ್ ಕಲರ್ಗೆ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಚಿಕನ್ ಬಿರಿಯಾನಿಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಮಾಡ್ಕೋಬೇಕು ಬಿರಿಯಾನಿಗೆ ಮಾತ್ರ. ಇವಾಗ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಆವಾಗಲೇ ನಾವು ಗ್ರೈಂಡ್ ಮಾಡಿದಂಥ ಈ ಗ್ರೀನ್ ಮಸಾಲಾನ ಸೇರಿಸೋಣ. ಸ್ವಲ್ಪ ನಾನು ಈ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೆ 1-2 ಸ್ಪೂನ್ ಆಗುವಷ್ಟು. ಉಳಿದ ಈ ಗ್ರೀನ್ ಮಸಾಲಾನ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ. ಇವಾಗ ಇದನ್ನು ನಾವು ಹಸಿ ವಾಸನೆ ಕಡಿಮೆ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಟ್ಟು ಮಸಾಲೆ ಫ್ರೈ ಆಗ್ತಾ ಇದೆ. ಇವಾಗ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಂಥ ಈ ಚಿಕನ್ ಹಾಕೋಣ. ಎಲ್ಲ ಚಿಕನ್ನು ಕೂಡ ಸೇರಿಸ್ಕೊಂಡು ಇವಾಗ ಚಿಕನ್ನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ಬೋದು, ಅರಿಶಿನ ಪುಡಿ ಹಾಕ್ಬೋದು. ಚಿಕನ್ ಮ್ಯಾರಿನೇಟ್ ಮಾಡುವಾಗ ಹಾಕಿರೋದ್ರಿಂದ ಮತ್ತೆ ಇವಾಗೆಲ್ಲ ಏನು ಹಾಕೋದು ಬೇಡ. ಬೇಕು ಅಂದರೆ ನೀರು ಹಾಕಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಮತ್ತೆ ಉಪ್ಪು ಹಾಕೋಬೋದು. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಚಿಕನ್ನು ನೀರು ಬಿಟ್ಟು ಮತ್ತು ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲೆನಲ್ಲಿ ಮಧ್ಯ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ನಾನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ 1 ಸ್ಪೂನು ಚಿಕನ್ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಪುಡಿ ಬೇಡ ಅಂದರೆ 1/4 ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ಳಿ. ಹಾಗೆ ಒಂದು 3 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಬಂದು ಹುಳಿ ಮೊಸರು ಹಾಕಿರೋದ್ರಿಂದ ನಾನಿಲ್ಲಿ ಬಿರಿಯಾನಿಗೆ ಟೊಮೊಟೊನ ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕ್ತಾ ಇರುವಂಥ ಮೊಸರು ಏನಾದರೂ ಸ್ವಲ್ಪ ಸ್ವೀಟ್ ಇತ್ತು, ಹುಳಿ ಕಡಿಮೆ ಇತ್ತು ಅಂದರೆ 1-2 ಟೊಮೊಟೊನ ಹಾಕೋಬೋದು, ಅಥವಾ ಒಂದು ಅರ್ಧ ಓಳು ನಿಂಬೆ ರಸನಾದರೂ ಹಿಂಡ್ಕೋಬೋದು. ಇಲ್ಲಿ ನಾನು ಟೊಮೊಟೊ, ನಿಂಬೆ ರಸ ಎರಡನ್ನೂ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಮೊಸರು ಸ್ವಲ್ಪ ಹುಳಿ ಇತ್ತು, ಹಂಗಾಗಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಆ ಮೊಸರಲ್ಲಿ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗಬೇಕು. ಹಾಗೆ ಸ್ವಲ್ಪ ಮೊಸರು ಎಣ್ಣೆ ಬಿಡಬೇಕು.
ಒಂದೇ ಒಂದು ನಿಮಿಷ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಬೇಗ ಮೊಸರು ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ ನೀರು ಹಾಕೋಣ. ನೀರು ಬಂದು 1 ಕಪ್ಪು ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 3 ಕಪ್ಪು ನಾರ್ಮಲ್ ವಾಟರ್ನ ಹಾಕೋತಾ ಇದ್ದೀನಿ. ಯಾಕೆಂದರೆ ಇದೇ ಕಪ್ಪಲ್ಲಿ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಹಾಗಾಗಿ 2 ಕಪ್ ಅಕ್ಕಿಗೆ 4 ಕಪ್ಪು, ಅದೇ ಕಪ್ಪಲ್ಲಿ 4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ದಾಯಿತು, ಮತ್ತು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಹಾಗಾಗಿ ಮತ್ತೆ ಇವಾಗ ರುಚಿಗೆ ಉಪ್ಪನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವು ತೊಳೆದು ನೆನೆಸಿ ಇಟ್ಕೊಂಡಂಥ ಅಕ್ಕಿ ಹಾಕೋಣ. ಇವಾಗ ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಅಕ್ಕಿ ಸೇರಿಸೋಣ. ನೀರನ್ನು ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ 2 ಕಪ್ ಅಕ್ಕಿನ 20 ನಿಮಿಷ ಹಿಂದೆ ತೊಳೆದು ನೆನೆಸಿ ಇಟ್ಟಿದ್ದೆ, ಅದನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ. 1 ಕಪ್ ಬಾಸುಮತಿ ಅಕ್ಕಿ, ಹಾಗೆ 1 ಕಪ್ ಆಗುವಷ್ಟು ನಾರ್ಮಲಾಗಿ ಮನೆಯಲ್ಲೇ ಉಪಯೋಗಿಸೋಂಥ ಅಕ್ಕಿ. ಟೋಟಲಾಗಿ 2 ಕಪ್ ಅಕ್ಕಿ. ಇವಾಗ ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿನಲ್ಲಿ ಒಂದು ಅರ್ಧ ಭಾಗದಷ್ಟು ಅನ್ನನ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ. ಇವಾಗ ನೋಡಿ ಅನ್ನನೂ ಕೂಡ ನಿಧಾನವಾಗಿ ಬೇಯ್ತಾ ಇದೆ. ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದು ಸಲ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅನ್ನ ಉದುದ್ರಾಗಿ ತುಂಬ ಸಾಫ್ಟಾಗಿ ಆಗುತ್ತೆ. ಹಾಗೆ ಮಸಾಲೆನೂ ಕೂಡ ಮೇಲೆ ಕೆಳಗೆ ಹದವಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ಅಕ್ಕಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಬಾರ್ದು. ಈ ಪಲಾವ್ಗಾಗ್ಬೋದು ಅಥವಾ ಈ ಥರ ಬಿರಿಯಾನಿಗಾಗ್ಬೋದು, ಯಾವುದಕ್ಕಾದರೂ ಆಗಲಿ ಸ್ವಲ್ಪ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಕೊಳ್ಳಿ. ಇವಾಗ ನೋಡಿ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಕೂಡ 1 ವಿಷಲ್ ತೆಗ್ದಿದ್ದೀನಿ. ವಿಷಲ್ ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೀವು ಬಿರಿಯಾನಿ ನೋಡ್ತಾ ಇರ್ಬೋದು, ಮಸಾಲೆ ನೋಡಿ ಒಂದೇ ಕಡೆ ಬಂದು ನಿಂತಿಲ್ಲ. ತುಂಬ ಚೆನ್ನಾಗಿ ಮೇಲೆ ಕೆಳಗೆ ಹದವಾಗಿ ಮಸಾಲೆ ಕುತ್ಕೊಳ್ಳುತ್ತೆ. ಸ್ವಲ್ಪ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಕೊಳ್ಳಿ. ಇವಾಗ ಕೊನೆಯದಾಗಿ ನಾನು 1 ಸ್ಪೂನು ತುಪ್ಪ ಹಾಕಿದ್ದೀನಿ ಮೇಲ್ಗಡೆ. ಇದು ಆಪ್ಷನಲ್ ಅಷ್ಟೇ. ತುಪ್ಪ ಹಾಕಿರೋದ್ರಿಂದ ಒಂದು ಸಲ ಸಿಂಪಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಅನ್ನನೂ ಕೂಡ ಉದುದ್ರಾಗಿ ತುಂಬ ಸಾಫ್ಟಾಗಿದೆ. ಮತ್ತು ಈ ಕುಕ್ಕರಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಕಡಿಮೆ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ರುಚಿಕರವಾಗಿ ಒಂದು ಚಿಕನ್ ಬಿರಿಯಾನಿ ಮಾಡಿ ತೋರಿಸಿ ಅಂತ ಕಮೆಂಟ್ ಆಗ್ತಾ ಇರೋರಿಗೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.